ಸ್ವೀಟ್ ಪೊಟ್ಯಾಟೊ ಟಿಕ್ಕಿ ಅಥವಾ ಕಟ್ಲೆಟ್ ಇವತ್ತಿನ ರೆಸಿಪಿ. ಗೆಣಸಿನಿಂದ ಮಾಡಿದ ಈ ಕಟ್ಲೆಟ್ ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾನೊಂದು ದೊಡ್ಡದಾದ ಗೆಣಸು ತೆಗೆದುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಈಗ ನೀರಲ್ಲಿ ಬೇಯಿಸ್ತಾ ಇದ್ದೇನೆ. ನೋಡಿ, ಒಂದು ಸಲ ತೊಳೆದು ನೀರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನೀಗ. ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸುವ ನಾವು. ನೋಡಿ, ಇದೊಂದು ಪಕ್ಕ ಬೇಯ್ತದೆ, ಇದು ತುಂಬ ಹೊತ್ತೇನು ಹೋಗೋದಿಲ್ಲ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾನೀಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ನೀರಿನಿಂದ ತೆಗೆದು ಒಂದು ಪಾತ್ರೆಗೆ ಹಾಕಿ ನೋಡಿ ಈ ರೀತಿ ಮ್ಯಾಶ್ ಮಾಡ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಇದು ಮ್ಯಾಶ್ ಆಗ್ತದೆ, ಯಾಕಂದರೆ ತುಂಬ ಬೆಂದಿರ್ತದಲ್ಲ, ಮತ್ತು ತುಂಬ ಸಾಫ್ಟ್ ಆಗಿರ್ತದೆ ಇದು. ಹಾಗಾಗಿ ನಾನು ಖಾಲಿ ಬೇಯಿಸಿ ತಿನ್ನಲಿಕ್ಕೆ ಸಹ ತುಂಬ ರುಚಿ. ಅದಕ್ಕಿಂತ ರುಚಿ ಈ ರೀತಿ ಮಾಡಿ ತಿಂದರೆ. ನೋಡಿ, ಇದಕ್ಕೆ ನಾನೊಂದು ದೊಡ್ಡ ಈರುಳ್ಳಿ 1 ಕಪ್ಪಿನಷ್ಟು ಆಗ್ತದೆ ಸಣ್ಣಗೆ ಕಟ್ ಮಾಡಿ ಇದನ್ನು ನೋಡಿ ಈ ರೀತಿ ಬಿಡಿಸಿ ಬಿಡಿಸಿ ಹಾಕ್ತಾ ಇದ್ದೇನೆ. ನೋಡಿ, ತುಂಬ ಸಣ್ಣಗೆ ಕಟ್ ಮಾಡಿದೆ ನಾನು ಇದನ್ನು. ಒಂದು ದೊಡ್ಡ ಈರುಳ್ಳಿ ಅಥವಾ 2 ಈರುಳ್ಳಿ ಇದಕ್ಕೆ ಬೇಕಾಗ್ತದೆ. ಮತ್ತೊಂದು 2 ಕ್ಯಾರೆಟ್ ಸ್ವಲ್ಪ ದೊಡ್ಡದಾದದೆ, 1-1.5 ಕಪ್ಪಿನಷ್ಟು ಕ್ಯಾರೆಟನ್ನು ನಾನು ತುರಿದಿದ್ದೇನೆ, ಸಣ್ಣಗೆ ಕಟ್ ಮಾಡಿ ಹಾಕಲಿಲ್ಲ. ಮತ್ತು 1 ಹಿಡಿ ಫುಲ್ ಕೊತ್ತಂಬರಿ ಸೊಪ್ಪು. ಎಷ್ಟು ಹಾಕಿದರೂ ತುಂಬ ರುಚಿಯಾಗಿ ಬರ್ತದೆ ಕೊತ್ತಂಬರಿ ಸೊಪ್ಪು. ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಮುಕ್ಕಾಲು ಟೀ ಸ್ಪೂನ್ ಹಾಕಿದ್ದೇನೆ. ನಮ್ಮ ಖಾರ ಕಡಿಮೆ, ಹಾಗಾಗಿ 1 ಸಣ್ಣ ಚಮಚ ಜೀರಿಗೆ, ಹುರಿದ ಜೀರಿಗೆ, 1 ಸಣ್ಣ ಚಮಚ ಚಾಟ್ ಮಸಾಲ ಪೌಡರ್ ಇದೆ ನೋಡಿ, ಅದು. ಮಕ್ಕಳಿಗೆ ಅದು ತುಂಬ ಇಷ್ಟ ಅಲ್ಲ, ದೊಡ್ಡವರಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು 3-4 ಎಸಳು ಕರಿಬೇವನ್ನು ನಾನು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ ನೋಡಿ. ಒಂದು ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡುವ ನಾವು ಚೆನ್ನಾಗಿ. ತರಕಾರಿ ಮತ್ತು ಗೆಣಸಿನ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಲಿ ಒಮ್ಮೆ. ನಂತರ ಇದಕ್ಕೆ ನಾನೊಂದು 5 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಕಡಿಮೆ ಅನಿಸಿದರೆ ಹಾಕ್ಬೋದು. ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಸ್ವಲ್ಪ ಸಹ ನೀರಿಲ್ಲ, ಸರಿಯಾಗಿದೆ ನಾನು ಹಾಕಿದ ಇದು ಹಿಟ್ಟು, ಕಾರ್ನ್ಫ್ಲೋರಿನ ಹಿಟ್ಟು. ಇವಾಗ ನೋಡಿ, ಒಂದು ರೌಂಡ್ ಉಂಡೆ ಮಾಡಿ ಈ ರೀತಿ ಚಪ್ಪಟೆ ಮಾಡುವ. ಚೆನ್ನಾಗಿ ಉರುಟಾಗಿ ಬರ್ತದೆ ಇದು, ತುಂಬ ಮೃದುವಾಗಿ ಬರ್ತದೆ ಈ ಕಟ್ಲೆಟ್. ನೋಡಿ, ಕೈಯಲ್ಲಿ ಈ ರೀತಿ ಸೈಡಲ್ಲಿ ಸ್ವಲ್ಪ ಶೇಪ್ ಕೊಡುವ. ಮತ್ತು ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ, ಯಾವುದೇ ಕಷ್ಟ ಇಲ್ಲ. ಎಣ್ಣೆ ಹಾಕಬೇಕು, ಕೈಗೆ ಅಂಟ್ತದೆ ಅಂಥದ್ದೆಲ್ಲ ಏನು ಸಮಸ್ಯೆ ಹೆಚ್ಚು ಬರೋದಿಲ್ಲ ಇದರಲ್ಲಿ. ತಿನ್ನಲಿಕ್ಕೆ ಎಷ್ಟು ರುಚಿ ಆಗ್ತದೆ ನೋಡಿ, ಅಷ್ಟೇ ಮಾಡಲಿಕ್ಕೆ ಸಹ ಸುಲಭ ಇದು. ಸಂಜೆಯ ಸ್ನ್ಯಾಕ್ಸಿಗೆ ಟೀ ಟೈಮಲ್ಲಿ ಇದನ್ನು ಮಾಡಿ ಮಕ್ಕಳಿಗೆ ಕೊಡ್ಬೋದು ನಾವು. ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ, ನಾನು ಎಲ್ಲ ಟಿಕ್ಕಿ ಈ ರೀತಿ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ಇದನ್ನೀಗ ನಾವು ಶಾಲೋ ಫ್ರೈ ಮಾಡುವ. ತುಂಬ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು, ಆದರೆ ನಾನು ಶಾಲೋ ಫ್ರೈ ಮಾಡ್ತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ ಹಾಕಿ ಮಾಡ್ಬೋದು. ತುಪ್ಪದಲ್ಲಿ ಮಾಡಿದರೆ ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ನೋಡಿ, ನಾನು ಒಂದು ಸಲ ಕಾವಲಿಯನ್ನು ಚೆನ್ನಾಗಿ ಬಿಸಿ ಮಾಡಿದ್ದೇನೆ. ನಂತರ ಈಗ ಮೆಲ್ಲ ಉರಿಯಲ್ಲಿಟ್ಟು ಒಂದೊಂದೇ ಟಿಕ್ಕಿ ಹಾಕಿ ನಾನೀಗ ಬೇಯಲಿಕ್ಕೆ ಇಡ್ತೇನೆ. ನಾವು ಮಧ್ಯಮ ಉರಿಯಲ್ಲಿ ಅಥವಾ ಜೋರು ಉರಿಯಲ್ಲಿ ಇಟ್ಟರೆ ಹೊರಗೆ ಫುಲ್ಲು ಕಪ್ಪಾಗ್ತದೆ, ತುಂಬ ಕಪ್ಪಾಗಿ ಬರ್ತದೆ. ಅದಕ್ಕಾಗಿ ಲೋ ಫ್ಲೇಮಲ್ಲಿ ಇಟ್ಟರೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದು ಕಲರ್ ಚೆನ್ನಾಗಿ ಬರ್ತದೆ. ಮತ್ತು ಒಳಗೆ ಕೂಡ ಚೆನ್ನಾಗಿ ಬೆಂದು ಇರ್ತದೆ, ಆದರೂ ಸಹ ರುಚಿ ಇನ್ನಷ್ಟು ಚೆನ್ನಾಗಿ ಬರ್ತದೆ. ನೋಡಿ, ಈ ರೀತಿ ಮಾಡಿ ಕ್ರಿಸ್ಪಾಗಿ ಬರ್ತದೆ. 1-2 ಸಲ ಇರಿಸಿ ತಿರುಗಿಸಿ ಹಾಕುವ. ನೋಡಿ, ಕಟ್ಲೆಟ್ ರೆಡಿ ಆಯಿತು. ಸಿಂಪಲಾಗಿ ಯಾವುದೇ ಹೆಚ್ಚು ಎಣ್ಣೆಯ ಅಗತ್ಯ ಇಲ್ಲದೆ ಮಾಡಿದಂಥ ಕಟ್ಲೆಟ್ ರೆಡಿ ಆಯಿತು ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಖಂಡಿತ ನಿಮಗೆ ಇಷ್ಟ ಆಗಿರಬಹುದು ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡಿ. ನಾಳೆ ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.